ನೀವಿಲ್ಲಿ ನೋಡ್ತಾ ಇರುವಂಥದ್ದು ಕೇವಲ 3 ವರ್ಷದ ಅಡಿಕೆ ಗಿಡಗಳು. 1000ದಲ್ಲಿ 250ಕ್ಕೂ ಹೆಚ್ಚು ಅಡಿಕೆ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಫಸಲು ಬಂದಿದೆ. 8 ಕೊನೆ 8 ಇದರಲ್ಲಿ ಒಂದು ಅಡಿಕೆ ಗಿಡದಲ್ಲಿ ಇದಕ್ಕೂ 3 ವರ್ಷವೇ ಅದೇ ಸೇಮ್ ಒಂದೇ ಟೈಮ್ ಅದು. ನಾವು ಮಣ್ಣನ್ನು 2 ಫೀಟ್ ಹೊಂಡ ತೆಗೆದು ಮತ್ತೆ ಪುನಃ ಮುಚ್ಚುತ್ತೇವೆ. ಮುಚ್ಚಿ ನಾವು ಹಾಗೆ ನಾಟಿ ಮಾಡೋದು. ಅಡಿಕೆ ಚೆನ್ನಾಗಿ ಬಂದ್ರೆ ಕಾಳು ಮೆಣಸು ಚೆನ್ನಾಗಿ ಬರುದಿಲ್ಲ ಹೇಳ್ತಾರೆ. ಕಾಳು ಮೆಣಸು ಚೆನ್ನಾಗಿ ಬಂದ್ರೆ ಅಡಿಕೆ ಚೆನ್ನಾಗಿ ಬರುದಿಲ್ಲ ಅಂತ ಹೇಳ್ತಾರೆ. ಸರಿ, ಹಾಗಾಗಿ ನೋಡಿ ಇಂಥ ಒಂದು ಫಸಲು ಇದು ನೀವು ಒಂದು 3 ವರ್ಷದಿಂದ ಕಂಟಿನ್ಯೂಸ್ ನೋಡ್ತಾ ಇದ್ದೇನೆ ನಾನು. ಅಡಿಕೆ ಜೊತೆಗೆ ಕಾಳು ಮೆಣಸು ಒಂದು ಉತ್ತಮವಾದ ಮಿಶ್ರ ಬೆಳೆ. ಆದ್ರೆ ಕೆಲವು ಕೃಷಿಕರು ಹೇಳ್ತಾರೆ ಕಾಳು ಮೆಣಸು ಚೆನ್ನಾಗಿ ಬಂದ್ರೆ ಅಡಿಕೆಯಲ್ಲಿ ಫಸಲು ಬರುವುದಿಲ್ಲ ಅಂತ ಹೇಳಿ. ನಮಸ್ತೆ, ನಾನಿವತ್ತು ಶ್ರೀ ಅಜಿತ್ ಪ್ರಸಾದ್ ಅವರ ಕಾಳು ಮೆಣಸಿನ ತೋಟಕ್ಕೆ ಬಂದಿದ್ದೇನೆ. ಕಾಳು ಮೆಣಸು, ಅಡಿಕೆ ಮತ್ತು ಕಾಫಿಯ ತುಂಬಾ ಉತ್ತಮವಾದ ಬೆಳೆಗಾರರು. ನೀವು ನನ್ನ ಮೊದಲಿನ ವಿಡಿಯೋಗಳಲ್ಲಿ ನೋಡಿದ್ದೀರಿ ಅವರ ಕಾಳು ಮೆಣಸಿನ ಕೃಷಿಯ ಬಗ್ಗೆ. ತುಂಬಾ ಚೆನ್ನಾಗಿ ಕಾಳು ಮೆಣಸಿನ ಬೆಳೆ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಅಡಿಕೆ ಕೃಷಿ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಫಸಲು ಬರ್ತದೆ. ಸರ್ ನಮಸ್ತೆ. ನಮಸ್ಕಾರ. ಎಷ್ಟು ಈ ರೀತಿಯ ಅಡಿಕೆ ಗಿಡಗಳಿವೆ ಸರ್? ಇದು 1000 ಗಿಡ. 1000 ಈಗ ಇದು 3ನೇ ವರ್ಷದ್ದು. 3ನೇ ವರ್ಷದಲ್ಲಿ ಈಗ ನಾವು ಈ ಒಂದು ಮರ ಕಳೆದ ಸಲವೇ ಬಂದಿದೆ, 2ನೇ ವರ್ಷದಲ್ಲಿಯೇ ಬಂದಿದೆ ನೋಡಿ. ಇಲ್ಲಿ ಒಂದು ಮತ್ತು 3ನೇ ವರ್ಷದಲ್ಲಿ ಈಗ ಒಂದು 200 ಗಿಡದಲ್ಲಿ ಒಳ್ಳೆ ಫಸಲು ಬಂದಿದೆ. ಇವರು ಯಾವ ತಳಿ ಅಡಿಕೆ? ತಳಿ ಅದಂದರೆ ಮೊದಲು 74ನೇ ಇಸ್ವಿಯಲ್ಲಿ ನಮಗೆ CPCRI ಅವರು ಒಂದು 250 ಗಿಡ ಕೊಟ್ಟರು. ಅದರಲ್ಲಿ ಚೈನೀಸ್, ರತ್ನ ಬೇರೆ ಬೇರೆ ವೆರೈಟಿದ್ದೆಲ್ಲ ಕೊಟ್ಟಿದ್ದರು. ಅದನ್ನೇ ನಾವು ಮತ್ತೆ ಅದರಲ್ಲಿ ಒಳ್ಳೆಯದು ಇದ್ದದ್ದನ್ನೆಲ್ಲ ಮಾಡಿ ಈಗ ನಾವು ನಮ್ಮ ರೀತಿ ಸ್ವಲ್ಪ ಬೇರೆ ಉಂಟು. ಯಾಕೆಂತೇಳಿದರೆ ನಾವು ಅದನ್ನು ರೆಡಿ ಮಾಡುವಾಗಲೇ 1000 ಗಿಡ ಬೀಜ ಇದು ಮಾಡಿದೆ. ಅದರಲ್ಲಿ 60 ದಿವಸ ಬರುವ ಮೊಳಕೆಯನ್ನು ಮಾತ್ರ ಇದು ಮಾಡಿ ಮತ್ತು ಬಾಕಿದನ್ನು ನಾವು ಒಣಗಲಿಕ್ಕೆ ಹಾಕ್ತೇವೆ. ಪುನಃ ಅದರಲ್ಲಿ ಪುನಃ ಸೆಲೆಕ್ಟ್ ಮಾಡಿ ಒಂದು 250 ಗಿಡವನ್ನು ನಾವು ನಾಟಿ ಮಾಡ್ತೇವೆ. ಹಾಗೆ. ನೀವು ಗೊಬ್ಬರದ ವ್ಯವಸ್ಥೆ ಹೇಗೆ ಮಾಡಿ? ಗೊಬ್ಬರ ನಾವು ನಮ್ಮ ಪ್ಯಾಕೇಜು ಉಂಟು, ಅದು ನನಗೆ ತಿಂಗಳು ನಾವು ಹಾಕ್ತಾ ಇರ್ತೇವೆ ನಮ್ಮ ಗ್ರೂಪ್ನಲ್ಲಿ. ನೀವು ಸಹ ಅದರದ್ದು ಅಡ್ಮಿನ್ ಆಗಿದ್ದೀರಿ. ಇದು ಹಟ್ಟಿ ಗೊಬ್ಬರ ಅಥವಾ ಕೋಳಿ ಕೋಳಿ ಗೊಬ್ಬರ, ಹಟ್ಟಿ ಗೊಬ್ಬರ ಎಲ್ಲ ಕೋಳಿ ಕುರಿ ಗೊಬ್ಬರ, ಅದನ್ನೇ ಕಂಪೋಸ್ಟ್ ರೀತಿಯಲ್ಲಿ ಮಾಡಿ ನಾವು ಹೌದು ಒಂದು 10 kg ಅಷ್ಟು ನಾವು ಪ್ರತಿಯೊಂದು ಮರಗಳಿಗೆ ನಾವು ಕೊಡ್ತೇವೆ. ಕಂಪೋಸ್ಟ್ ಮಾಡಿ ಹೌದು, ಡೈರೆಕ್ಟ್ ಮಾಡೋದಿಲ್ಲ ನಾವು. ಯಾವುದೇ ತೊಂದರೆನೂ ಸಹ ಅದನ್ನು ಇಡ್ತೇವೆ. ಫಸ್ಟಿಗೆ ನಾವು ಮೇ ತಿಂಗಳು ಏಪ್ರಿಲ್ ಮೇಯಲ್ಲಿ ಒಂದು ಹಾಕ್ತೇವೆ. ಮತ್ತು ಇನ್ನು ಇದು ಸೆಪ್ಟೆಂಬರ್ ನವಂಬರ್ನಿಂದ ಮತ್ತೆ ಪುನೊಂದು ಅಂದರೆ ಉಳಿದದ್ದಕ್ಕೆ ಕೊಡ್ತೇವೆ. ಹೌದು 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 ಒಂದು ಸಲ ಮಾತ್ರ ಹಾಕಿದ್ರೆ? ಹೌದು 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 ಹೌದು. ಅದು 7B ಎಲ್ಲ ಕಲಿತದ್ದು ನಾವು. 7B ಹಸಿರು ಆರ್ಗನೈಸೇಷನ್, ಅದು ಧರ್ಮರಾಜ್ ಸರ್, ವೇಣುಗೋಪಾಲ್ ಸರ್ ಅವರಿಂದೆಲ್ಲ ಕಲಿತದ್ದನ್ನು ನಾವು ಅಪ್ಗ್ರೇಡ್ ಆಗ್ತಾ ಇರ್ತೇವೆ. ನಾವು ನಮ್ಮಷ್ಟಿಗೆ ನಾವು ಇರುವುದಿಲ್ಲ. ವರ್ಷ ನಾವು ಅದಕ್ಕೆ ನಾವು ಟೂರ್ ಅದನ್ನೆಲ್ಲ ಮಾಡೋದು. ಅಪ್ಗ್ರೇಡ್ ಆಗಲಿಲ್ಲದಿದ್ದರೆ ಸಾಧ್ಯ ಇಲ್ಲ ಅಂತೇಳಿ. ಮತ್ತು ಯಾವುದನ್ನು ಸಹ ವೈಜ್ಞಾನಿಕವಾಗಿ ನಾವು ನೋಡ್ತೇವೆ. ಮತ್ತು ಬೇರೆಯವರ ಅನುಭವವನ್ನು ಸಹ ಹಾಗೆ ಕೇಳ್ತೇವೆ ನಾವು. ಹೌದು, ಅಲ್ಲ ಇದರಲ್ಲಿ ಬೆಸ್ಟ್ ಇದ್ದದನ್ನು ನಾವು ತೆಗೆಯೋದು, ಬೀಜ ಮಾಡಿ ಹಾಕೋದು. ಇಲ್ಲಿ ನೋಡಿ ಅಣ್ಣ, ಅದೇ ಸೇಮ್ ಒಂದೇ ಟೈಮಲ್ಲಿ ನೋಡಿ ನಾವು ಹೀಗೆ ಮಾಡಿ ನಾಟಿ ಮಾಡೋದು. ಅಲ್ಲಿ ನಾವು ಮಣ್ಣನ್ನು 2 ಫೀಟ್ ಹೊಂಡ ತೆಗೆದು ಮತ್ತೆ ಪುನಃ ಮುಚ್ಚುತ್ತೇವೆ. ಮುಚ್ಚಿ ನಾವು ಹಾಗೆ ನಾಟಿ ಮಾಡೋದು. ಇದೀಗ ಮೊನ್ನೆ ನಾಟಿ ಮಾಡಿದ್ದಷ್ಟೇ ಸತ್ತಲ್ಲಿಗೆ ನೋಡಿ ಅಣ್ಣ. ಇಲ್ಲಿ ಮೇಲೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ನೋಡಿ ಅಲ್ಲಿ ನೋಡಿ, ಅಲ್ಲಿ ಸೂಪರ್ ಬಂದಿದೆ. ಹಾಂ 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 ಹಾಂ. ಇದೊಂದೊಂದರಲ್ಲಿ 5-6 ಗೊನೆ ಅಷ್ಟಿದೆ ಅಲ್ಲ? 8 ಗೊನೆ 8 ಇದರಲ್ಲಿ ಒಂದು ಅಡಿಕೆ ಗಿಡದಲ್ಲಿ 8 ಗೊನೆ ಇದೆ. ಈಗ ನಾವು ಪೆಪ್ಪರ್ ಹಾಕುದಾದ್ರೆ ಇಲ್ಲ ಅದು ಅಲ್ಲಿ ತೋರಿಸ್ತೇನೆ. ಅಲ್ಲಿ ಇದಕ್ಕೆ ಹಾಕಿದ್ದೇವೆ. ಹೌದು ಮಾಡಿದ್ದು ಉಂಟು. ಮುಚ್ಚಿ ಬಿಡ್ತೇವೆ. ಮಣ್ಣು 2 ಫೀಟ್ ತೆಗೆದು ಮಣ್ಣನ್ನು ಮುಚ್ಚಿ ಬಿಡ್ತೇವೆ. ಆಮೇಲೆ ನಾಟಿ ನೋಡಿ ಹಾಗೆ ನಾಟಿ ಮಾಡೋದು ಅಷ್ಟೇ. ಹೊಂಡ ಅಷ್ಟೇ. ಮತ್ತು ಅದಕ್ಕೆ ಏನಾದರೂ ತುಂಬಿಸೋದು. ಹೌದು. ತುಂಬಾ ಜನ ರೈತರು ಹೇಳ್ತಾರೆ ಸರ್, ಈಗ ನಾವು ದಕ್ಷಿಣ ಕನ್ನಡದಲ್ಲೆಲ್ಲ
ಅಡಿಕೆ ಜೊತೆಗೆ ಕಾಳು ಮೆಣಸು ಮಾಡಿಯೇ ಮಾಡ್ತೇವೆ. ಹೌದು ಆದ್ರೆ ಅಡಿಕೆ ಚೆನ್ನಾಗಿ ಬಂದ್ರೆ ಕಾಳು ಮೆಣಸು ಚೆನ್ನಾಗಿ ಬರುದಿಲ್ಲ ಹೇಳ್ತಾರೆ. ಹೌದು. ಕಾಳು ಮೆಣಸು ಚೆನ್ನಾಗಿ ಬಂದ್ರೆ ಅಡಿಕೆ ಚೆನ್ನಾಗಿ ಬರುದಿಲ್ಲ ಅಂತ ಹೇಳ್ತಾರೆ. ಹೌದು. ಹೇಳಿದ್ರೆ ಒಟ್ಟಿಗೆ ಇರುವ ಕಾರಣ ಫೈಟಿಂಗ್ ಇರ್ತದೆ ಅಂತ ಹೇಳಿ ಹೇಳ್ತಾರೆ, ಗೊಬ್ಬರದ ಬಗ್ಗೆ ಅಥವಾ ನೀರಾವರಿ ಬಗ್ಗೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ? ನಾನು ಹೇಳುದು ಎಂತದಂತ ಹೇಳಿದ್ರೆ, ಒಂದು ನಮ್ಗೆ ಟೈಮಿಂಗ್ ವೆರಿ ಇಂಪಾರ್ಟೆಂಟ್. ಸರಿ, ಟೈಮಿಂಗ್ಗೆ ಕೆಲಸ ಮಾಡೋದನ್ನು ನಾವು ಅಳವಡಿಸಿಕೊಳ್ಬೇಕು ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಲ್ಲಿ. ಸರಿ, ಖಂಡಿತ ಅಲ್ಲದೆ ಅದು ವೈಜ್ಞಾನಿಕವಾಗಿರ್ಬೇಕು. ಖಂಡಿತ. ಸರಿ, ಹಾಗೆ ಮತ್ತೆ ಪುನಃ ಒಂದೇ ಇದಕ್ಕೆ ನಾವು ಕೊಟ್ರೆ ಇದು ಅಲ್ಲಿ ನಮ್ಗೆ ಕಾಂಪಿಟಿಷನ್ ಆಗ್ತದೆ. ಹೌದು. ಸ್ವಲ್ಪ ಒಂದು ಒಳ್ಳೇದು ಬರ್ತದೆ, ಇನ್ನೊಂದು ಒಳ್ಳೇದು ಬರುದಿಲ್ಲ. ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ನಾವು ಸಾಧಾರಣ ಏಪ್ರಿಲ್ನಿಂದಲೇ ನಾವು ರೆಡಿ ಆಗ್ತಾ ಇರ್ತೇವೆ. ಸರಿ, ಅದು ಅಡಿಕೆ ಮತ್ತು ಕಾಳುಮೆಣಸಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಫೀಡ್ ಮಾಡ್ತಾ ಇರ್ತೇವೆ. ಅದು ಸಹ ತಿಂಗಳು ಪ್ರತಿ ಒಂದು ತಿಂಗಳಲ್ಲಿ ಸಹ ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಚೇಂಜ್ ಉಂಟು. ಅದು ಸ್ವಲ್ಪ ವಿಸ್ತಾರವಾಗಿ ಉಂಟು. ನಿಮ್ಗೆ ನಾನು ಮೊದಲು ಸಹ ಕೊಟ್ಟಿದ್ದೇನೆ, ಹೇಳಿದಿರಿ. ಅದಕ್ಕೆ ಸಹ ಈಗ ಅದು ತುಂಬಾ ವಿಭಿನ್ನವಾಗಿ ಇದೆ. ಸರಿ, ತುಂಬಾ ವೈಜ್ಞಾನಿಕವಾಗಿ ಅಪ್ಡೇಟ್ ಆಗಿ ಇದೆ. ಹಾಗಾಗಿ ನೋಡಿ, ಇಂಥ ಒಂದು ಫಸಲು ಇದು ನೀವು ಒಂದು 3 ವರ್ಷದಿಂದ ಕಂಟಿನ್ಯೂಸ್ ನೋಡ್ತಾ ಇದ್ದೇನೆ ನಾನು. ಆದ್ರೆ ನಿಮ್ಗೆ ನೋಡುವಾಗ ಇದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪನಿಯೂರಲ್ಲಿ ಫಸಲ್ ಕಮ್ಮಿ ಅಂತ ಹೇಳ್ತಾರೆ. 1 ವರ್ಷ ಬಂದ್ರೆ ಇನ್ನೊಂದು ವರ್ಷ ಬರೋದಿಲ್ಲ ಅಂತ. ಆದ್ರೆ ಇಲ್ಲಿ ನಿಮ್ಗೆ ನೋಡ್ತಾ ಇದ್ದೇನೆ ನಾನು, ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚು ಇಂಪ್ರೂವ್ ಆಗಿದೆ. ಕಳೆದ ವರ್ಷ ಎಲ್ಲ ಹೊರಗೆ ಮಾತ್ರ ಇದ್ದ ಕಾಳು ಮೆಣಸು ಈಗ ಒಳಗಿನಿಂದಲೇ ಬರ್ತಾ ಇದೆ. ಹೌದು. ಹಾಗೆ ನೀವು ಅಡಿಕೆ ನೋಡಿದ್ರೆ ಅಡಿಕೆ ಸಹ ತುಂಬಾ ಚೆನ್ನಾಗಿ. ಖಂಡಿತ. ಅದು ನಮ್ಮ ಈ ಸಲದ ನಮ್ಮ ಹೊಸತನವನ್ನು ಅಳವಡಿಸಿದ ಕಾರಣ. ಸರಿ, ಈ ವಯಸ್ಸಿನಲ್ಲಿ ಕೂಡ ನೀವು ಪ್ರತಿದಿನವೂ ಕಲಿತಾ ಇದ್ದೀರಿ, ಅದನ್ನು ಅಳವಡಿಸಿಕೊಳ್ತಾ ಇದ್ದೀರಿ. ತುಂಬಾ ಯುವಕರಿಗೆ, ಬೇರೆ ಕೃಷಿಕರಿಗೆ ನೀವು ಮಾದರಿಯಾಗಿದ್ದೀರಿ. ತುಂಬಾ ಧನ್ಯವಾದಗಳು ಸರ್. ಅವರಿಗೆ ಸಮಯ ಇದ್ದಾಗ ನಾವು ಕೆಲಸ ಮಾಡಿದ್ರೆ ಆಗುದಿಲ್ಲ. ಆಯಾ ಕೆಲಸವನ್ನು ಅದರ ಯಾವ ಸಮಯಕ್ಕೆ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಈಗ ಗೊಬ್ಬರ ಕೊಡುವಂತದ್ದಾಗಿರ್ಲಿ, ಸ್ಪ್ರೇ ಮಾಡುವಂತದ್ದಾಗಿರ್ಲಿ, ಎಲ್ಲ ಆ ಸಮಯಕ್ಕೆ ಮಾಡಿದ್ರೆ ಮಾತ್ರ ಅದರ ಫಲ ಸಿಗ್ತದಷ್ಟೇ ನಮ್ಮ ಗಿಡಗಳಿಗೆ. ಈಗ ನೀವು ಹೇಳಿದ್ರಿ, ಈಗ ಗೊಬ್ಬರ ಕೊಡುವಂತದನ್ನು ಕೇವಲ ಒಂದು ನಾವು ಸಾಧಾರಣ ಅಡಿಕೆಗೂ ಕೊಡುವಷ್ಟು ಕೊಟ್ರೆ ಸಾಕಾಗುದಿಲ್ಲ, ಡಬ್ಬಲ್ ಕೊಡಬೇಕು. ಈಗ ಡಬ್ಬಲ್ ಅಂತ ಹೇಳಿದ್ರೆ ಕಾಳು ಮೆಣಸಿಗೂ ಎಷ್ಟು ಬೇಕಾಗ್ತದೆ ಅದನ್ನು ಕೊಟ್ರೆ ತೊಂದ್ರೆ ಇಲ್ಲ ಅಂತ ಹೇಳಿ ಒಂದು ಉದಾಹರಣೆ ಹೇಳುದಿದ್ರೆ, ಒಬ್ಬರು ಗರ್ಭಿಣಿ ಆದಾಗ ಅವರು ಸಾಧಾರಣವಾಗಿ ನಾರ್ಮಲ್ ಆಗಿ ಊಟ ಮಾಡ್ತಾ ಇದ್ದಷ್ಟು ಮಾಡುದಿಲ್ಲ. ಆ ಮಗುವಿಗೆ ಕೂಡ ಎಷ್ಟು ಅಗತ್ಯ ಇದೆ ಅದನ್ನು ಕೂಡ ಊಟ ಮಾಡ್ತಾರೆ. ಅದೇ ರೀತಿ ಇದರಲ್ಲಿ ಈಗ 2 ಬೆಳೆಗಳಿವೆ, ಹಾಗಾಗಿ ಅದಕ್ಕೂ ಕೂಡ ಅಗತ್ಯ ಇರುವಷ್ಟು ನಾವು ಫೀಡ್ ಮಾಡ್ಬೇಕಾಗ್ತದೆ ಅಲ್ವಾ? ಈಗ ಸಾಧಾರಣವಾಗಿ ಒಬ್ಬರು ಕೃಷಿಕರ ಅಳವಡಿಸಿಕೊಳ್ಳಬಹುದಾದ ಗೊಬ್ಬರದ ವ್ಯವಸ್ಥೆಯನ್ನೊಂದು ಹೇಳ್ಬೋದು. ಸಾಧಾರಣ ನಾವು ಮಳೆಗಾಲದಲ್ಲಿ ನಾವು ನೋಡಿ, ನಿಮ್ಗೆ ಈ ಬುಡವನ್ನು ನೀವು ನೋಡಿದ್ರೆ ಕ್ಲೀನ್ ಆಗಿ ಇರ್ತದೆ. ಫುಲ್ ಇಡೀ ತೋಟ ಕ್ಲೀನ್ ಆಗಿ ನೀಟ್ ಆಗಿದೆ. ಯಾಕೆಂತ ಹೇಳಿದ್ರೆ ಈ ಟೈಮ್ ಅಲ್ಲಿ ನಾವು ಕೊಡ್ಲಿಕ್ಕೆ ಕೂರ್ತು ನಾವು ಇದಕ್ಕೆ. ಈಗ ನಾವು ಈ ಸಲದ ಹೈಯೆಸ್ಟ್ ಮಳೆಯಲ್ಲಿ ಈಗ ನಾವು ಆ ಸೈಡ್ ನಿಂದ ನಾವು ಈಗ ಮಲ್ಚಿಂಗ್ ಪೇಪರ್ ಹಾಕ್ತಾ ಇದ್ದೇವೆ. ಈ ಸೈಡಿಗೆ ಆಗುವ ಸ್ವಲ್ಪ ಲೇಟ್ ಆಯ್ತು. ಅದು ಆಕ್ಚುಲಿ ನಾವು ಜೂನ್ ತಿಂಗಳಲ್ಲಿ ನಾವು ಹಾಕ್ಬೇಕಿತ್ತು. ಈಗ ಅದನ್ನು ನಾನು ಈಗ ಸ್ವಲ್ಪ 4000 ಗಿಡಕ್ಕೆ ಹಾಕುವಷ್ಟು ನಾನು ತಂದಿದ್ದೇನೆ. ಅದನ್ನು ಸ್ವಲ್ಪ ಮುಂದೂಡ್ತಾ ಇದ್ದೇವೆ, ನೋಡುವ ಹೇಗೆ ಆಗ್ತದೆ ಅಂತ ಹೇಳಿ. ಇನ್ನೊಂದು ಎಂಥದ್ದು ಅಂತ ಹೇಳಿದ್ರೆ, ಈ ಸಾವಯವ ಗೊಬ್ಬರ ನಾವು ಕೊಡುವುದಾದ್ರೆ, ನನ್ನ ವಿಷಯವನ್ನು ನಾನು ಹೇಳುದು, ನಾನು ಯಾವಾಗಲೂ ನಾವು ಮಳೆಗಾಲದಲ್ಲಿ ನಾವು ಕೊಡುವುದಿಲ್ಲ. ಇನ್ನು ನಾವು ಕೊಡೋದು ಒಂದು ಸೆಪ್ಟೆಂಬರ್, ಇಲ್ಲದಿದ್ದರೆ ನಾವು ಏಪ್ರಿಲಲ್ಲಿ ನಾವು ಅದನ್ನು ನಿಲ್ಲಿಸ್ತೇವೆ. ಈ ನನ್ನ ಕ್ರಮ ಏನು ಅಂತ ಹೇಳಿದ್ರೆ, ಈಗ ನಾವೆಲ್ಲ ಬೇಡದ್ದೆಲ್ಲ ನಾವು ಈಗ ಇದಕ್ಕೆ ಕೊಟ್ಟರೆ, ಸೊಪ್ಪು ಅಲ್ಲ ಅಡಿಕೆ ಹಾಳೆ ಗಿಳೆ ಎಲ್ಲ ಇದಕ್ಕೆ ಹಾಕಿದರೆ ಅದಕ್ಕೆ ಫಂಗಸ್ ಅಟ್ಯಾಕ್ ಆಗ್ತದೆ. ಯಾಕಂದ್ರೆ ಅದು ಕೊಳಿಲಿಕ್ಕೆ ಶುರುವಾಗ ಇದರ ಬೇರುಗಳೆಲ್ಲ ನೋಡಿ ಇಡೀ ಇದರಲ್ಲಿ ಇರ್ತದೆ. ಆದ ಕಾರಣ ನಾವು ಕೊಡುವುದಿಲ್ಲ. ನಾವು ಮೊದಲೊಮ್ಮೆ ಕೊಟ್ಟು, ಯಾಕೆಂತ ಹೇಳಿದ್ರೆ ಈ ಸ್ಟೇಜಿಗೆ ಬಂದದ್ದೆಲ್ಲ ಪೆಟ್ಟು ತಿಂದು ಎದ್ದು ಬಿದ್ದು ಈ ಸ್ಟೇಜಿಗೆ ಬಂದದ್ದು. ಹಾಗಾಗಿ ನಾವು ಆ ವಿಷಯದಲ್ಲಿ ತುಂಬಾ ಜಾಗ್ರತೆ ಇರ್ತೇವೆ. ಹಾಗಾಗಿ ಮತ್ತೆ ಇದಕ್ಕೆ ನಾವು ಈಗ 2 ತಿಂಗಳ ಏಪ್ರಿಲಿಂದ ನಾವು ಸ್ಟಾರ್ಟ್ ಮಾಡ್ತೇವೆ. ಏಪ್ರಿಲ್ ಮೇ ಹೀಗೆ ಇದಕ್ಕೆಲ್ಲ ಸ್ಪ್ರೇ ನಾವು ಸ್ಟಾರ್ಟ್ ಮಾಡ್ತೇವೆ. ಆ ರೀತಿಯಲ್ಲಿ ನೋಡಿದ್ರೆ ನಿಮ್ಗೆ ಇಲ್ಲಿ ನೋಡುವಾಗ ಎಲ್ಲಿ ಸಹ ಒಂದು ಮೆಣಸು ಅಡಿಕೆ ಬಿದ್ದದ್ದು ಕಾಣುವುದಿಲ್ಲ. ನಾವೇನು ಸುಮ್ಮನೆ ಕೊಚ್ಚಿಕೊಳ್ಳುವುದಿಲ್ಲ ಯಾವುದನ್ನು ಸಹ. ಒಂದು ವೇಳೆ ಬಂದರೆ ನಾನು ಖಂಡಿತ ಹೇಳ್ತೇನೆ ರೋಗ ಉಂಟು ಇಲ್ಲ ಅಂತೇಳಿ. ರೋಗ ಬಂದರೆ ನಾವು ಮೆಟಲಾಕ್ಸಲ್ಗೆ ಮತ್ತು COC ಇದನ್ನು ಮಿಕ್ಸ್ ಮಾಡಿ ಹೊಡಿತೇವೆ. ಹೊಡೆದು ಮತ್ತೊಂದು 10-15 ದಿವಸದ ಮೇಲೆ ಪುನಃ ಅದಕ್ಕೆ
ಮೈಲ್ತುತ್ತು ಕೊಡ್ತೇವೆ. ಇದು ರೋಗ ಅಟ್ಯಾಕ್ ಆದ್ರೆ ಮಾತ್ರ ನೋಡಿ ರೋಗ ನೋಡಿ, ಮೈಲ್ತುತ್ತು ಸುಣ್ಣ ಯಾವುದಕ್ಕೆ ಅಂತ ಹೇಳಿ ರೋಗ ಬರದ ಹಾಗೆ. ಸರಿ. ಬಂದ ಮೇಲೆ ಇದು ಮೆಟಾಲಿಕ್ ಸೆಲ್ ಮತ್ತೆ COC ಅನ್ನು ಹಾಕಿ ಕೊಡ್ಬೇಕು. ಈಗ ನೀವು ವರ್ಷಕ್ಕೆ ಎಷ್ಟು ಸಲ ಗೊಬ್ಬರ ಕೊಡ್ತೀರಿ? ಈಗ ಬುಡಕ್ಕೆ ಕೊಡುದಿದ್ರೆ ಈಗ ನಾವು ತಿಂಗಳು ಕೊಡ್ತೇವೆ. ಯಾವುದಾದ್ರೂ ಒಂದು ಅಡಿಕೆಗೆ ಮತ್ತೆ ಇದಕ್ಕೆ ಎರಡಕ್ಕೂ ಸಹ. ಅದು ಸಾಧಾರಣ ನಾವು ಏಪ್ರಿಲ್ನಿಂದಲೇ ಸ್ಟಾರ್ಟ್ ಆಗ್ತದೆ ನಮ್ಗೆ. ಯಾವುದು ಇದಕ್ಕೆ ಫರ್ಟಿಲೈಸರ್ ಕೊಡ್ಲಿಕ್ಕೆ ಅದೆಲ್ಲ ಚಿಕ್ಕ ಇದು 75 ಗ್ರಾಮ್ 150 ಗ್ರಾಮ್ ಈ ರೀತಿಯಲ್ಲಿ ಅದು ಇರ್ತದೆ ಪ್ಯಾಕೇಜ್. ಅದನ್ನು ಇನ್ನೊಮ್ಮೆ ನೀವು ಅದರ ವಿಷಯವನ್ನೇ ನೀವು ಇದು ನಮ್ಮ ಹತ್ರ ಇದು ಮಾಡಿದ್ರೆ ನಾನು ಎಲ್ಲವನ್ನು ನಾನು ಹೇಳ್ತೇನೆ. ಈಗ ಸಾವಯವ ಗೊಬ್ಬರ ಕೊಡುದಾದ್ರೆ, ಈಗ ಹರಳಿಂಡಿ ಕೊಡುದಾದ್ರೆ ಅಥವಾ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಯಾವುದು ಉತ್ತಮ? ನಾವು ಹಿಂಡಿಗಳನ್ನು ನಾನು ನಿಲ್ಲಿಸಿದ್ದೇನೆ. ಅದು ಹೇಳಿದ್ರೆ ಅದು ಸ್ವಲ್ಪ ಬೇರೆ ಕೆಲವರಿಗೆ ಹಾಕುವವರಿಗೆಲ್ಲ ಬೇಸರ ಆಗಿತ್ತು. ಅದು ಆ ವಿಷಯವನ್ನು ನಾವು ಬಿಟ್ಟು ನಾನು ಕೋಳಿ ಗೊಬ್ಬರ ಅದಕ್ಕೆ ಕೆಲವೆಲ್ಲ ನಮ್ಮದ ಇದನ್ನೆಲ್ಲ ಸೇರಿಸಿ ಒಂದು ಬುಡಕ್ಕೆ ನಾವು ಸಾಧಾರಣ ಮಿನಿಮಮ್ 10 kg ನಾವು ಹಾಕ್ತೇವೆ ವರ್ಷಕ್ಕೆ ಒಮ್ಮೆ. ಸರಿ. ಮಣ್ಣು ಹಿಡಿಬೇಕಾಗ್ತದ? ಮಣ್ಣು ನಾವು ತೆಳ್ಳಗೆ 2 ವರ್ಷಕ್ಕೊಮ್ಮೆ. ನೋಡಿ ಈ ಸಲ ಎಲ್ಲ ಇದಕ್ಕೆ ಮಣ್ಣು ಹಿಡಿಸಿದ್ದೇವೆ. ಸರಿ. ಯಾಕೆ ಇದು ಹಿಡಿಸುದು ಅಂತೇಳಿ, ಈ ಬೇರುಗಳೆಲ್ಲ 10-14 ಫೀಟ್ ದೂರ ತನಕ ಹೋಗ್ತದೆ, ಬೆರಳಿನಷ್ಟು ತೋರ ಇರ್ತದೆ. ಆವಾಗ ನಾವು ಇದಕ್ಕೆ ಇನ್ನೊಂದು ಎಂತದ್ದು ಅಂತ ಹೇಳಿದ್ರೆ, ನಾವು ಯಾವುದೇ ಕೆಮಿಕಲ್ ಅನ್ನು ಬುಡಕ್ಕೆ ಹಾಕುದಿಲ್ಲ, ಸ್ಪ್ರೇ ಮಾಡುದಿಲ್ಲ. ನಾನು ಖಂಡಿತ ಮಾಡುದಿಲ್ಲ. ಅದರಲ್ಲಿ ನನಗೆ ಎಷ್ಟು ಲಾಭ ಇದ್ರೂ ಸಹ ನಾನು ಆ ವಿಷಯದಲ್ಲಿ ಇಲ್ಲ. ನಾನು ಮೆಷನೇ ಹೊಡಿಸುದು, ಒಬ್ಬನಿಗೆ ಅದೇ ಕೆಲಸ. ಈಗ ನೀವು ಆಚೆ ಸೌಂಡ್ ಕೇಳಿದ್ರೆ ಅಲ್ಲಿ ಒಬ್ಬ ಈಗ ಹೊಡೆದು ಕಂಡು ಇರ್ತಾನೆ, ಅವನಿಗೆ ಅದೇ ಕೆಲಸ. ಹಾಗೆ ಆದ ಕಾರಣ ಸಾಧಾರಣ ನೋಡಿ ಇದು ಹೇಗೆ ಅಲ್ಲಿ ಕೊಳತು ಹೋಗ್ತದೆ, ಕೊಳತು ಬೀಳ್ತದೆ. ಮಲ್ಚಿಂಗಿನಾಗೆ ಆಗ್ತದೆ. ಈಗ ನೀವು ಇದಕ್ಕೆ ನೀರಾವರಿ ವ್ಯವಸ್ಥೆ ನೀರಾವರಿ ಈಗ ಅಲ್ಲಿ ನಾವು ಆಟೋಮೇಷನ್ ನಾವು ಮಾಡಿದ್ದೇವೆ. ಅದು ಅತ್ಯುತ್ತಮವಾಗಿ ಅದು ಇದಾಗ್ತದೆ. ಈಗ ಅದು ಹಾಕಿದವರು ನೀವೇ ಆದ್ರೆ ನಿಮ್ಮ ಶ್ರೀನಿಧಿ ಅವರೆಲ್ಲ ಪಾಪ ಕೆಲವು ಸಲ 8 ಗಂಟೆ ರಾತ್ರಿಗೆ ಬಂದು ಅದನ್ನು ಸರಿ ಮಾಡಿ, ನೀವು ಸಹ ಒಂದೊಂದು ಸಲ 8:30 ಗಂಟೆ ರಾತ್ರಿಗೆ ಸರ್ವಿಸ್ ಕೊಡ್ಲೇಬೇಕಲ್ಲ. ಹೌದು, 8:30ಗೆ ಬಂದು ಸಹ ಅದರಲ್ಲಿ ನನಗೆ ತುಂಬಾ ತೃಪ್ತಿ ಉಂಟು. ಅದು ಜೈನ್ನವರದ್ದು ನೀವು ಹಾಕಿದ್ದು ಪೈಪುಗಳನ್ನು ನಾನು ಆದಷ್ಟು ನಿಮ್ಮದನ್ನೇ ಹಾಕ್ತೇನೆ. ಯಾಕೆಂತೇಳಿ ಅದು ಹೊಡೆಯುವುದಿಲ್ಲ, ಒಳ್ಳೆ ಕ್ವಾಲಿಟಿ ಸಹ ಉಂಟು. ಸಂಪೂರ್ಣವಾಗಿ ಸ್ಪ್ರೇ ಜೆಟ್ ವ್ಯವಸ್ಥೆ ಮಾಡಿ. ಹೌದು. ಕೃಷಿಕರಿಗೆ ಇದೊಂದು ಉತ್ತಮವಾದ ಮಾಹಿತಿ ಆಗ್ಲಿಕ್ಕಿದೆ ಅಂತ ಹೇಳಿ ನಾನು ನಂಬಿದ್ದೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗೆ ನಮ್ಮ YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ, ಧನ್ಯವಾದ. ನಮಸ್ಕಾರ.